ನಮಸ್ಕಾರ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮದುವೆಗಾಗಿನೇ ಮತಾಂತರ ಆಗುವಂತಿಲ್ಲ. ಲವ್ ಜಿಹಾದ್ ತಡಿಲಿಕ್ಕೆ ಹೊಸ ಕಾನೂನು ತರಲಿಕ್ಕೆ ಚಿಂತನೆ. ಉತ್ತರ ಪ್ರದೇಶ ಸಿಎಂ ಆದಿತ್ಯನಾಥ್ ಮಾರ್ಗದಲ್ಲಿ ನಡೀತಾರಾ ಕರ್ನಾಟಕದ ಸಿಎಂ? ಲವ್ ಜಿಹಾದ್ ಬ್ಯಾನ್ ಆಗುತ್ತಾ? ಬೈ ಎಲೆಕ್ಷನ್ ಗಿಂತಲೂ ಮಹಾಸ್ಫೋಟಕ ಸುದ್ದಿ ಇದು. ಕೊರೋನಾಗಿಂತಲೂ ಕೂಡ ರಣರೋಚಕ ಸುದ್ದಿ. ಯಾರು ಊಹಿಸದಂತಹ ಎಕ್ಸ್ಕ್ಲೂಸಿವ್ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಈಗ ಆಲ್ರೆಡಿ ಹೇಳ್ತಾ ಇದ್ದೆ. ಲವ್ ಜಿಹಾದ್ ಬ್ಯಾನ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಎದ್ದಿರುವಂತದ್ದು. ರಾಜ್ಯದಲ್ಲಿ ಜಾರಿಯಾಗುತ್ತಾ ಆ ಕಠಿಣ ಕಾಯ್ದೆ? ಆ ಕಾಯ್ದೆ ಜಾರಿ ಹಿಂದಿರುವಂತ ಉದ್ದೇಶ ಆದ್ರೂ ಏನು? ಹಾಗಾದ್ರೆ ನ್ಯೂಸ್ 18 ಕನ್ನಡದ ಮೆಗಾ ಸ್ಟೋರಿ ಇದು ನಿಮ್ಮ ಮುಂದೆ ಇಡ್ತಾ ಇದೀವಿ. ಆ ಕಾಯ್ದೆಯ ಜಾರಿ ಹಿಂದಿರುವಂತ ಉದ್ದೇಶ ಆದ್ರೂ ಏನು, ಯಾವ ಕಾರಣಕ್ಕೋಸ್ಕರ ಆ ಒಂದು ಕಾಯ್ದೆಯನ್ನ ಜಾರಿ ಮಾಡಲಿಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. 2008ರಲ್ಲಿ ಮುಖ್ಯಮಂತ್ರಿಗಳಾಗಿದ್ರು ಯಡಿಯೂರಪ್ಪನವರು. ಆ ಒಂದು ಸಂದರ್ಭದಲ್ಲೇ ಸರ್ಕಾರ ನಿರ್ಧರಿಸಿತ್ತು. 12 ವರ್ಷಗಳ ಬಳಿಕ ಅದೇ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಹೀಗಾಗಿ ಮತ್ತೆ ಜೀವ ತುಂಬುವಂತ ಕೆಲಸ ಆಗ್ತಾ ಇದೆ ಆ ಕಾಯ್ದೆಗೆ. ಲವ್ ಜಿಹಾದ್ ವಿರುದ್ಧದ ಕಾನೂನನ್ನ ಬ್ರಹ್ಮಾಸ್ತ್ರವಾಗಿ ಪ್ರಯೋಗ ಮಾಡುತ್ತಾ ಈ ಒಂದು ಬಿಜೆಪಿ ಸರ್ಕಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾರೆ. 2008ರಲ್ಲಿ ಈ ಒಂದು ಕಾಯ್ದೆಯನ್ನ ತರುವಂತ ನಿಟ್ಟಿನಲ್ಲಿ ಮುಂದಾಗಿದ್ರು. ಆ ಟೈಮ್ನಲ್ಲೇ ಮುಖ್ಯಮಂತ್ರಿಗಳು. ಈಗ ಮತ್ತೆ ಅವರದ್ದೇ ಸರ್ಕಾರ ಇರುವಂತ ಹಿನ್ನೆಲೆಯಲ್ಲಿ ಮತ್ತೆ ಇದು ಮುನ್ನೆಲೆಗೆ ಬಂದಿದೆ. ಲವ್ ಜಿಹಾದ್ ಅನ್ನ ಬ್ಯಾನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲವ್ ಜಿಹಾದ್ ವಿರುದ್ಧದ ಕಾನೂನನ್ನ ಜಾರಿಗೆ ತರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾವ ರೀತಿಯಾಗಿ ಈ ಒಂದು ಕಾನೂನನ್ನ ರೂಪಿಸುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಂತೂ ಈಗ ಆಲ್ರೆಡಿ ಆರಂಭವಾಗಿರುವಂತದ್ದು. ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ತಾರೆ ಈ ವಿಚಾರದಲ್ಲಿ ಅನ್ನೋದ್ರ ಬಗ್ಗೆ ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಕೆಲವೊಂದು ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಯಥೇಚ್ಛವಾಗಿ ನಡೀತಾ ಇದೆ, ರಾಜ್ಯದಲ್ಲೂ ಕೂಡ ಅಷ್ಟೇ. ಸೊ ಹೀಗಾಗಿ ಈ ಲವ್ ಜಿಹಾದ್ ಅನ್ನ ಬ್ಯಾನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆಯನ್ನ ರೂಪಿಸೋದ್ರ ಬಗ್ಗೆ ಇದೇ ಬಿಜೆಪಿ ಸರ್ಕಾರ, ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಲವ್ ಜಿಹಾದ್ ಅನ್ನ ಬ್ಯಾನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನ್ಸೂಚನೆಯನ್ನ ನೀಡಿದ್ದಾರೆ ಸಚಿವರು ಹಾಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು. ಮುನ್ಸೂಚನೆಯನ್ನ ನೀಡಿರುವಂತದ್ದು ಲವ್ ಜಿಹಾದ್ ಹತ್ತಿಕ್ಲಿಕ್ಕೆ ಮತಾಂತರ ನಿಷೇಧ ಕಾಯ್ದೆಯನ್ನ ರಾಜ್ಯದಲ್ಲಿ ಶೀಘ್ರದಲ್ಲೇ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಮುಂದಾಗಲಾಗುತ್ತೆ. ಮತಾಂತರ ನಿಷೇಧ ಕಾಯ್ದೆಯನ್ನ ಜಾರಿ ಮಾಡ್ತೀವಿ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕಮ್ ಪ್ರವಾಸೋದ್ಯಮ ಸಚಿವರಾಗಿರುವಂತ ಸಿ.ಟಿ. ರವಿ ಅವರು ಟ್ವೀಟ್ ಅನ್ನ ಮಾಡಿರುವಂತದ್ದು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಸಿ.ಟಿ. ರವಿ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಳಿವನ್ನ ನೀಡಿರುವಂತದ್ದು. ಲವ್ ಜಿಹಾದ್ ಅನ್ನ ಹತ್ತಿಕ್ಕುವಂತ ನಿಟ್ಟಿನಲ್ಲಿ ನಾವು ಮುಂದಾಗ್ತೀವಿ, ಬಿಜೆಪಿ ಸರ್ಕಾರ ಮುಂದಾಗುತ್ತೆ ಅನ್ನೋದ್ರ ಬಗ್ಗೆ ಅವರು ಟ್ವಿಟರ್ ನಲ್ಲಿ ಹೇಳಿರುವಂತದ್ದು. ಏನ್ ಹೇಳಿದ್ದಾರೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಅಲಹಾಬಾದ್ ಹೈಕೋರ್ಟ್ ಆದೇಶದಂತೆ ಕರ್ನಾಟಕದಲ್ಲೂ ಕೂಡ ಮದುವೆಗೋಸ್ಕರ ಆಗುವಂತ ಧಾರ್ಮಿಕ ಮತಾಂತರವನ್ನ ನಿಷೇಧಿಸುವಂತ ಕಾನೂನನ್ನ ಜಾರಿಗೆ ತರಲಿದೆ. ಜಿಹಾದಿಗಳು ನಮ್ಮ ಸಹೋದರಿಯರ ಘನತೆಯನ್ನ ತೆಗೆದುಹಾಕಿದಾಗ ನಾವು ಮೌನವಾಗಿರೋದಕ್ಕೆ ಆಗೋದಿಲ್ಲ, ಸುಮ್ಮನಿರೋದಕ್ಕೆ ಆಗೋದಿಲ್ಲ. ಮತಾಂತರದ ಕೃತ್ಯದಲ್ಲಿ ಭಾಗಿಯಾಗಿರುವಂತ ಯಾರಾದ್ರೂ ಕೂಡ ಅಷ್ಟೇ ಕಠಿಣ ಮತ್ತು ತ್ವರಿತ ಶಿಕ್ಷೆಯನ್ನ ಎದುರಿಸಬೇಕಾಗುತ್ತೆ ಅಂತ ಲವ್ ಜಿಹಾದ್ ಬ್ಯಾನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನ ರೂಪಿಸುವಂತ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಮುಂದಾಗುತ್ತೆ ಅನ್ನೋದ್ರ ಬಗ್ಗೆ ಮುನ್ಸೂಚನೆಯನ್ನ ನೀಡಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಪ್ರವಾಸೋದ್ಯಮ ಸಚಿವರಾಗಿರುವಂತ ಸಿ.ಟಿ. ರವಿ ಅವರು. ಸೊ ಈಗ ಅಂದ್ರೆ ಇವರು ಟ್ವೀಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಆ ಒಂದು ಚಿಂತನೆ ಈಗ ಆಲ್ರೆಡಿ ನಡೀತಾ ಇದೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಅಂತ. ಈ ಒಂದು ಮತಾಂತರ ಕಾಯ್ದೆಯನ್ನ ತರುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇದು ಸುಳಿವನ್ನ ನೀಡಿದಂತೆ ಆಗಿದೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಸಿ.ಟಿ. ರವಿ ಅವರ ಈ ಒಂದು ಟ್ವೀಟ್. ಸೊ ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ತಾರೆ, ಯಾವಾಗ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದರ ಹಿನ್ನೆಲೆಯೂ ಕೂಡ ಇದೆ. ಅಲಹಾಬಾದ್ ಕೋರ್ಟ್ ಏನ್ ಹೇಳಿತ್ತು ಹಾಗಾದ್ರೆ? ಯಾಕೆಂದ್ರೆ ಇಲ್ಲಿ ಅಲಹಾಬಾದ್ ಕೋರ್ಟ್ ನೀಡಿದಂತ ಒಂದು ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇನ್ಲಿ ಸಿ.ಟಿ. ರವಿ ಅವರು ಟ್ವೀಟ್ ಅನ್ನ
ಮಾಡಿರುವಂತದ್ದು ಅಲಹಾಬಾದ್ ಹೈಕೋರ್ಟ್ ಆದೇಶದಂತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾದ್ರೆ ಅಲಹಾಬಾದ್ ಹೈಕೋರ್ಟ್ ಆದೇಶ ಏನಂತ ನೀಡಿತ್ತು ಆ ಸಂದರ್ಭದಲ್ಲಿ ಅನ್ನೋದನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಇಲ್ಲಿ ಲವ್ ಜಿಹಾದ್ ವಿಷಯ ಈಗ ಯಾಕೆ ಚರ್ಚೆ ಆಗ್ತಾ ಇದೆ? ಅಲಹಾಬಾದ್ ಹೈಕೋರ್ಟ್ ಹೇಳಿದ್ದಾದ್ರೂ ಏನು? ಹಾಗಾದ್ರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಸಿ.ಟಿ. ರವಿ ಅವರು ಹೇಳಿದ್ದಾರೆ, ಅಲಹಾಬಾದ್ ಹೈಕೋರ್ಟ್ನ ಆದೇಶದಂತೆ ಅಂತ ಮೆನ್ಷನ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಅಲಹಾಬಾದ್ ಹೈಕೋರ್ಟ್ ಆದೇಶ ಏನಂತ ಇರುವಂತದ್ದು, ಏನಂತ ಉಲ್ಲೇಖವನ್ನ ಮಾಡಿದೆ, ಏನಂತ ತೀರ್ಪನ್ನ ಕೊಟ್ಟಿದೆ ಮತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಲವ್ ಜಿಹಾದ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನ ಉಲ್ಲೇಖವನ್ನ ಮಾಡಿರುವಂತದ್ದು ಇಲ್ಲಿ ಸಿ.ಟಿ. ರವಿ ಅವರು ಯಾವ ಕಾರಣಕ್ಕೋಸ್ಕರ ಅಲಹಾಬಾದ್ ಹೈಕೋರ್ಟ್ನ ಆದೇಶವನ್ನ ಉಲ್ಲೇಖ ಮಾಡಿದ್ರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಏನಿದು ಅಲಹಾಬಾದ್ ಕೇಸ್ ಅಂದ್ರೆ 29/6/2020 ಇಸ್ಲಾಂಗೆ ಹಿಂದೂ ಯುವತಿ ಮತಾಂತರ ಆಗಿದ್ರು. ಆ ಒಂದು ಸಂದರ್ಭದಲ್ಲಿ ಪ್ರಿಯಾಂಶಿ ಎಂಬ ಯುವತಿ ಸಂಬ್ರಿನ್ ಆಗಿ ಮತಾಂತರ ಆಗಿದ್ರು. 31/7/2020 ಮುಸ್ಲಿಂ ಯುವಕನ ಜೊತೆ ಇವರ ಮದುವೆ ಆಗುತ್ತೆ. ಮತಾಂತರಗೊಂಡಂತ ಮಗಳಿಗೆ ಪೋಷಕರು ಬುದ್ಧಿವಾದವನ್ನ ಹೇಳ್ತಾರೆ, ಮತಾಂತರ ಆಗ್ಬೇಡ ಅಂತ. 2 ತಿಂಗಳು ಮಗಳ ಮನವೊಲಿಕೆಗೆ ಪೋಷಕರು ಯತ್ನವನ್ನ ಮಾಡ್ತಾರೆ. ಪೋಷಕರ ಕಿರುಕುಳ ಅಂತ ಯುವತಿ ನಂತರ ದೂರನ್ನ ಕೊಡ್ತಾಳೆ, ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡ್ತಾಳೆ. ಪೋಷಕರು ನನಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಯುವತಿ ದೂರನ್ನ ಕೊಡುವಂಥದ್ದು. 3 ತಿಂಗಳು ಪೊಲೀಸ್ ರಕ್ಷಣೆಯನ್ನ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಹಾಕ್ತಾಳೆ. ಪ್ರಿಯಾಂಶಿ ಎನ್ನುವ ಯುವತಿ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕುವಂಥದ್ದು 13/9/2020 ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕ್ತಾಳೆ ಈಕೆ. ನೆಕ್ಸ್ಟ್ ಏನಾಗುತ್ತೆ ಅರ್ಜಿಯನ್ನ ಹಾಕಿದಂತ ಸಂದರ್ಭದಲ್ಲಿ ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇದ್ದೀರಾ ಏನೇನು ಆಗ್ತಾ ಇದೆ ಅಂತ. 29/6/2020 ಮತಾಂತರ ಆಗ್ತಾಳೆ. 31/7/2020 ಮದುವೆ ಆಗುವಂಥದ್ದು. ಮತಾಂತರವಾದ 1 ತಿಂಗಳಿಗೆ ಮದುವೆ ಆಗುತ್ತೆ. ಮದುವೆಗೋಸ್ಕರನೇ ಮತಾಂತರ ಆದಂತಿದೆ. ಮದುವೆಗಾಗಿ ಮತಾಂತರ ಸಮ್ಮತಾರ್ಹವಲ್ಲ ಅಂತ ಕೋರ್ಟ್ ಹೇಳುತ್ತೆ. ಮದುವೆಗಾಗಿ ಆದಂತ ಮತಾಂತರ ಅಮಾನ್ಯ ಅಂತ ಅಲಹಾಬಾದ್ ಹೈಕೋರ್ಟ್ ಅವತ್ತು ಮಹತ್ವದ ಒಂದು ತೀರ್ಪನ್ನ ನೀಡುತ್ತೆ. ನ್ಯಾಯಾಧೀಶರಾಗಿರುವಂತ ಎಂ.ಸಿ. ತ್ರಿಪಾಠಿ ಅವರ ಪೀಠ ಆದೇಶವನ್ನ ಹೊರಡಿಸುವಂತದ್ದು. 2014 ಕೇಸನ್ನ ಆಧರಿಸಿ ಅಲಹಾಬಾದ್ ಹೈಕೋರ್ಟ್ ಅವತ್ತು ಈ ಒಂದು ತೀರ್ಪನ್ನ ನೀಡಿರುತ್ತೆ, ಆದೇಶವನ್ನ ನೀಡಿರುತ್ತೆ. ಮದುವೆಗೋಸ್ಕರ ಮತಾಂತರವಾಗುವಂಥದ್ದು ಸರಿಯಲ್ಲ ಅನ್ನೋದ್ರ ಬಗ್ಗೆ ಅದು ತೀರ್ಪನ್ನ ನೀಡುವಂಥದ್ದು. 2014 ಕೇಸನ್ನ ಆಧರಿಸಿ ಈ ಒಂದು ಆದೇಶವನ್ನ ನೀಡುವಂಥದ್ದು. ಇನ್ನ 2014 ಆದೇಶ ಏನು ಹಾಗಾದ್ರೆ ಅಂತ ನೋಡೋದಾದ್ರೆ, ಅಂಜಲಿ ಮಿಶ್ರಾ ಎಂಬಾಕೆ ನೂರ್ ಜಹಾನ್ ಆಗಿ ಮತಾಂತರ ಆಗಿರ್ತಾಳೆ. ಹೆಸರನ್ನ ಬದಲಿಸಿಕೊಂಡು ಮುಸ್ಲಿಂ ಯುವಕನನ್ನ ಮದುವೆ ಆಗಿರ್ತಾಳೆ. ಕುಟುಂಬಸ್ಥರ ಕಿರುಕುಳ ಅಂತ ಈಕೆ ಕೂಡ ಆ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿರ್ತಾಳೆ. ನ್ಯಾಯಮೂರ್ತಿ ಸೂರ್ಯ ಪ್ರಕಾಶ್ ಕೇಸರವಾನಿ ಪೀಠದಿಂದ ವಿಚಾರಣೆಯನ್ನ ಮಾಡಲಾಗುತ್ತೆ. ಈ ಒಂದು ಅರ್ಜಿಯ ವಿಚಾರಣೆಯನ್ನ ಮಾಡ್ತಾರೆ. ಧರ್ಮ ಮತ್ತು ಅದರ ಆಚರಣೆಗಳ ಬಗ್ಗೆ ನೈಜ ಶ್ರದ್ಧೆ ಭಕ್ತಿ ಬೇಕು. ಧರ್ಮದ ಮೇಲೆ ನಂಬಿಕೆ ಮತ್ತು ಆ ಧರ್ಮದ ಜ್ಞಾನ ಇರಬೇಕು. ನಂಬಿಕೆ ಜ್ಞಾನ ಇಲ್ಲದಂತ ಯುವತಿ ಅಥವಾ ಮಹಿಳೆ ಮದುವೆ ಆಗಬಾರ್ದು. ಹೀಗಂತ ಪವಿತ್ರ ಗ್ರಂಥ ಕುರಾನ್ ನಲ್ಲಿಯೇ ಉಲ್ಲೇಖವಿದೆ ಅಂತ ಅವರು ಹೇಳ್ತಾರೆ. ಕುರಾನ್ ಗ್ರಂಥದ ಸೂರಾ 2 ಆಯತ್ 221ರಲ್ಲಿ ಉಲ್ಲೇಖವಾಗಿದೆ. ಮದುವೆಗಾಗಿ ಆದಂತ ಮತಾಂತರಕ್ಕೆ ಕಾನೂನಿನಲ್ಲಿ ಆಸ್ಪದ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿಸ್ತಾರೆ. ಈ ಒಂದು ಪ್ರಕರಣ ಮಾತ್ರ ಅಲ್ಲ, ಇನ್ನೂ ಒಂದು ಘಟನೆ ನಡೆಯುತ್ತೆ. ಇನ್ನೂ ಒಂದು ಪ್ರಕರಣ ಇಲ್ಲಿ ಮೇನ್ ಆಗಿ ಇಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುವಂಥದ್ದು. ಪ್ರೀತಿಗಾಗಿ ಧರ್ಮವನ್ನೇ ಬದಲಿಸಿದ್ರು ಮಾಜಿ DCM ಒಬ್ರು. ಪ್ರೀತಿಗೋಸ್ಕರ ತನ್ನ ಧರ್ಮವನ್ನೇ ಬದಲಿಸಿಕೊಳ್ತಾರೆ ರಾಜಕಾರಣಿಯೊಬ್ರು. ಮಾಜಿ DCM ಆಗಿರುವಂತವರು ತಮ್ಮ ಧರ್ಮವನ್ನ ಬದಲಿಸಿಕೊಳ್ಳುವಂಥದ್ದು. 2009ರಲ್ಲಿ ಹರಿಯಾಣ DCM ಆಗಿದ್ರು ಅವರು, ಚಂದರ್ ಮೋಹನ್ ಅವರು. ಮದುವೆಗೆ ಅಂತಾನೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗ್ತಾರೆ ಇವರು. ಮದುವೆ ಆಗ್ಲಿಕ್ಕೆ ಅನ್ನುವ ಒಂದು ಕಾರಣಕ್ಕೋಸ್ಕರನೇ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗುವಂಥದ್ದು. ಅದು ಹರಿಯಾಣದ DCM ಆಗಿದ್ದಂತ ಸಂದರ್ಭದಲ್ಲೇ ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗಿರುತ್ತೆ.
ಪ್ರೀತಿಗಾಗಿ ಧರ್ಮವನ್ನ ಬದಲಿಸಿದ್ರು ಮಾಜಿ ಡಿಸಿಎಂ ಚಂದರ್ ಮೋಹನ್ ಅವರು 2009ರಲ್ಲಿ ಹರಿಯಾಣ ಡಿಸಿಎಂ ಆಗಿದ್ರು. ಅವರು ಆ ಸಂದರ್ಭದಲ್ಲಿ ಹರಿಯಾಣ ಡಿಸಿಎಂ ಆಗಿದ್ದಂತ ಸಂದರ್ಭದಲ್ಲೇ ಮದುವೆಗೆ ಅಂತ ಅವರು ಒಬ್ಬಳು ಯುವತಿಯನ್ನ ಮದುವೆ ಆಗ್ಲಿಕ್ಕೋಸ್ಕರ ತನ್ನ ಧರ್ಮವನ್ನೇ ಬದಲಿಸಿಕೊಳ್ತಾರೆ. ಪ್ರೀತಿಗಾಗಿ ಧರ್ಮವನ್ನೇ ಬದಲಿಸಿದ್ರು ಡಿಸಿಎಂ ಒಬ್ರು. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುತ್ತೆ. 2009ರಲ್ಲಿ ಹರಿಯಾಣದ ರಾಜಕಾರಣಿ ಅವರು ಮದುವೆಗೆ ಅಂತ ತನ್ನ ಧರ್ಮವನ್ನೇ ಬದಲಿಸಿಕೊಂಡಿರ್ತಾರೆ. ಲವ್ ಜಿಹಾದ್ ಅನ್ನುವಂಥದ್ದು ಇಡೀ ದೇಶದಾದ್ಯಂತ ಯಾವ ರೀತಿಯಾದಂತ ಚರ್ಚೆಯ ವಿಚಾರವಾಗಿದೆ ಅಂತ ನಿಮಗೂ ಕೂಡ ಗೊತ್ತಿದೆ. ನಾನು ನಿಮ್ಗೆ ಬಲಭಾಗದ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದೀವಲ್ಲ, ಹರಿಯಾಣದ ಡಿಸಿಎಂ ಆಗಿರ್ತಾರೆ 2009ರ ಸಂದರ್ಭದಲ್ಲಿ. ಇವರು ಪ್ರೀತಿಯನ್ನ ಮಾಡ್ತಾ ಇದ್ದಂತ ಯುವತಿಯನ್ನ ಮದುವೆ ಆಗ್ಲಿಕ್ಕೋಸ್ಕರ ತನ್ನ ಧರ್ಮವನ್ನೇ ಬದಲಿಸ್ಕೊಳ್ತಾರೆ. ಆ ಒಂದು ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ. 2009ರ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಗ್ರಾಸವಾಗುತ್ತೆ. ಈ ರೀತಿಯಾದಂಥ ಪ್ರಕರಣಗಳು ದೇಶದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾನೆ ಇದಾವೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ 2008ರಲ್ಲೇ ರಾಜ್ಯದಲ್ಲೂ ಕೂಡ ಈ ಒಂದು ಮತಾಂತರ ಕಾಯ್ದೆ ತರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿತ್ತು. 2009ರ ಹರಿಯಾಣ ಕಾಂಗ್ರೆಸ್ ಡಿಸಿಎಂ ಮತಾಂತರ ಕೇಸ್ಗೆ ಸಂಬಂಧಪಟ್ಟಂತೆ ಚಂದರ್ ಮೋಹನ್ ಮತಾಂತರ ಆಗಿ ಚಾಂದ್ ಮೊಹಮ್ಮದ್ ಅಂತ ತನ್ನ ಹೆಸರನ್ನ ಬದಲಿಸ್ಕೊಳ್ತಾರೆ. ವಕೀಲೆ ಅನುರಾಧ ಬಾಲಿ ಅಟ್ಫಿಜಾ ಜೊತೆ ಮದುವೆಯನ್ನ ಆಗ್ತಾರೆ. ಎರಡನೇ ಮದುವೆಯನ್ನ ಆಗ್ಲಿಕ್ಕೆ ಮತಾಂತರ ಆಗಿದ್ರು ಈ ಡಿಸಿಎಂ. ಮದುವೆ ಬಳಿಕ ಡಿಸಿಎಂ ಆಗಿದ್ರೂ ಕೂಡ ಕಚೇರಿಗೆ ಬರ್ತಾ ಇರಲಿಲ್ಲ. ಆಮೇಲೆ ಮತಾಂತರ ಪ್ರಕರಣ ದೊಡ್ಡ ಸುದ್ದಿ ಆಗುತ್ತೆ. ರಾಷ್ಟ್ರೀಯ ಕಾನೂನು ಮಂಡಳಿಯವರೆಗೂ ಕೂಡ ಈ ಒಂದು ಕೇಸ್ ಹೋಗುವಂಥದ್ದು, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಚರ್ಚೆಗೆ ಗ್ರಾಸವಾಗುವಂಥದ್ದು ಡಿಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಮತಾಂತರ ಆಗಿದ್ದಂಥ ವಿಚಾರ. ಒಬ್ರು ರಾಜಕಾರಣಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಚಿಕ್ಕ ತಪ್ಪಾದ್ರೂ ಕೂಡ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗುತ್ತೆ. ಸೊ ಈ ರೀತಿಯಾದಂಥ ಚರ್ಚೆಗಳು ಆಲ್ಮೋಸ್ಟ್ ಎಲ್ಲಾ ರಾಜ್ಯದಲ್ಲಿ ನಡೀತಾ ಇದ್ದಂಥ ಲವ್ ಜಿಹಾದ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆಯ ವಿಚಾರವಾಗಿ ಮಾರ್ಪಾಡಾಗುವಂಥದ್ದು. ಇನ್ನು ನಮ್ಮ ರಾಜ್ಯದಲ್ಲೂ ಕೂಡ ನೀವು ಗಮನಿಸಿದಿರಾ, ಲವ್ ಜಿಹಾದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಚರ್ಚೆಗಳು ಆಗಾಗ್ಗೆ ನಡೀತಾನೆ ಇರ್ತವೆ ಅಂತ. ಸೊ ಹೀಗಾಗಿ ಈ ಒಂದು ಮತಾಂತರ ಕಾಯ್ದೆಯನ್ನ ತರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆ ಶುರುವಾಗಿದೆ. 2008ರಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಚರ್ಚೆ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವರು BS ಯಡಿಯೂರಪ್ಪನವರು ಈಗ ಮತ್ತೆ ಆ ಒಂದು ಕಾಯ್ದೆಯನ್ನ ತರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದ್ರ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತ CT ರವಿ ಅವರು ಮಾತನಾಡಿದ್ದಾರೆ. ಅಂದ್ರೆ ಟ್ವೀಟ್ ಅನ್ನ ಮಾಡಿರುವಂತದ್ದು, ಸುಳಿವನ್ನ ಕೊಟ್ಟಿದ್ದಾರೆ ಅವರು. ಅಲಹಾಬಾದ್ ಹೈಕೋರ್ಟ್ನ ಆದೇಶದಂತೆ ನಾವು ಇಲ್ಲಿ ಈ ಒಂದು ಮತಾಂತರ ಕಾಯ್ದೆಯನ್ನ ತರುವಂತ ನಿಟ್ಟಿನಲ್ಲಿ ಮುಂದಾಗ್ತೇವೆ ಅನ್ನೋದ್ರ ಬಗ್ಗೆ ಅವರು ಸುಳಿವನ್ನ ನೀಡಿರುವಂತದ್ದು. ಸೊ ಹೀಗಾಗಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಈ ಒಂದು ಕಾನೂನನ್ನ ತರುವಂತ ನಿಟ್ಟಿನಲ್ಲಿ ಮುಂದಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. CT ರವಿ ಅವರು ಮಾಡಿರುವಂತ ಟ್ವೀಟ್ ಅನ್ನ ಇನ್ನೂ ಒಂದು ಬಾರಿ ಓದ್ತೀನಿ ನಾನು. ಅಲಹಾಬಾದ್ ಹೈಕೋರ್ಟ್ ಆದೇಶದಂತೆ ಕರ್ನಾಟಕವು ವಿವಾಹವಾದಂತ ಸಲುವಾಗಿ ಧಾರ್ಮಿಕ ಮತಾಂತರವನ್ನ ನಿಷೇಧಿಸುವಂತ ಕಾನೂನನ್ನ ಜಾರಿಗೆ ತರಲಿದೆ ಅಂತ ಟ್ವೀಟ್ ಅನ್ನ ಮಾಡಿರುವಂತದ್ದು. ಜಿಹಾದಿಗಳು ನಮ್ಮ ಸಹೋದರಿಯರ ಘನತೆಯನ್ನ ತೆಗೆದುಹಾಕಿದಾಗ ನಾವು ಮೌನವಾಗಿರೋದಿಲ್ಲ. ಮತಾಂತರದ ಕೃತ್ಯದಲ್ಲಿ ಭಾಗಿಯಾಗಿರುವಂತ ಯಾರಾದರೂ ಕಠಿಣ ಮತ್ತು ತ್ವರಿತ ಶಿಕ್ಷೆಯನ್ನ ಎದುರಿಸಬೇಕಾಗುತ್ತೆ ಅಂತ ಟ್ವೀಟ್ ಅನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಇಡೀ ದೇಶದಲ್ಲಿ ಚರ್ಚೆ ಆಗುವಂತ ವಿಚಾರ ಲವ್ ಜಿಹಾದ್ ಅನ್ನುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಚರ್ಚೆ ಆಗ್ತಾನೇ ಬರ್ತಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಆಗಾಗ ಚರ್ಚೆ ಆಗುವಂಥದ್ದು. 2008ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಮುಂದಾಗಿದ್ರು ಈ ಕಾಯ್ದೆಯನ್ನ ತರಲಿಕ್ಕೆ ಅಂತ ಹೇಳಲಾಗ್ತಾ ಇತ್ತು. ಈಗ CT ರವಿ ಅವರು ಎಲ್ಲೋ ಒಂದ್ ಕಡೆ ಸುಳಿವನ್ನ ಕೊಟ್ಟಿದ್ದಾರೆ, ನಾವು ಜಾರಿಗೆ ತರುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದೇವೆ ಅಂತ. ಏನಾಗ್ತಾ ಇದೆ, ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಈ ಒಂದು ವಿಚಾರ ರಾಜ್ಯ ಸರ್ಕಾರದ ಮಟ್ಟದಲ್ಲಿ? ಪೃಥ್ವಿರಾಜ್, ಪ್ರಮುಖವಾಗಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಅವರು ಒಂದು ಟ್ವೀಟ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ಟ್ವೀಟ್ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲವನ್ನ ಮತ್ತು ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿದೆ. ಅಂದ್ರೆ ಮತಾಂತರ ನಿಷೇಧ ಕಾಯ್ದೆ, ಅಂದ್ರೆ ಅದರಲ್ಲೂ ಕೂಡ ಲವ್ ಜಿಹಾದ್ ಆಗಿ ಮದುವೆ ಆಗಿ ಮತಾಂತರ ಆಗ್ತಾರೆ.
ಆ ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಬೇಕು, ನಾವು ತರ್ತೀವಿ ಅಂತಕ್ಕಂತ ಒಂದು ಟ್ವೀಟ್ ಅನ್ನ ಅವರು ಟಿ ಟಿ ರವಿ ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ಕೂಡ ಯಡಿಯೂರಪ್ಪ ಸರ್ಕಾರ ಈ ಒಂದು ಕಾಯ್ದೆ ಜಾರಿಗೆ ತರೋ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಕೂಡ ಮಾಡಿತ್ತು. ಆದ್ರೆ ಕಾರಣಾಂತರಗಳಿಂದ ಜಾರಿ ಆಗಿರ್ಲಿಲ್ಲ. ಆದ್ರೆ ಈ ಬಾರಿ ಟಿ ಟಿ ರವಿ ಅವರು ಸುಳಿವು ನೀಡಿರ್ತಕ್ಕಂಥ ವಿಚಾರ ಖಂಡಿತವಾಗಿ ನಾವು ತಂದೆ ತರ್ತೀವಿ ಅಂತಕ್ಕಂಥ ಒಂದು ಟ್ವೀಟ್ ಏನ್ ಮಾಡಿದ್ದಾರೆ. ಇದು ಖಂಡಿತವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ತರ್ತಾರೆ. ಬಿಜೆಪಿ ಸರ್ಕಾರ ಇರೋದ್ರಿಂದ, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇರೋದ್ರಿಂದ ಈ ಕಾಯ್ದೆ ಜಾರಿ ಮಾಡುವಲ್ಲಿ ಯಾವುದೇ ಅಡೆತಡೆಗಳು ಇರೋದಿಲ್ಲ. ಹಾಗಾಗಿನೇ ಕೂಡ ನಾವು ಈ ಕಾಯ್ದೆನ ತರ್ತೀವಿ ಅಂತಕ್ಕಂಥದ್ದು. ಅಂದ್ರೆ ಮತ ಲವ್ ಜಿಹಾದ್ ಹೆಸರಲ್ಲಿ ಮದುವೆಯಾಗಿ ಏನು ಒಂದು ಧರ್ಮವನ್ನು ಮತಾಂತರ ಮಾಡ್ತಕ್ಕಂಥ ವಿಚಾರ ಏನಿದೆ, ಇದು ನಮ್ಮ ಸಹೋದರಿಯರಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನ ನಾವು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಯಾರು ಲವ್ ಜಿಹಾದ್ ಮಾಡಿ ಅಥವಾ ಮತಾಂತರಗೊಳಿಸೋ ಒಂದು ಪ್ರಯತ್ನ ಮಾಡ್ತಾರೆ, ಅವರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ನೀಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತೇವೆ, ಸರ್ಕಾರ ಮಾಡುತ್ತೆ ಅಂತಕ್ಕಂಥ ಟ್ವೀಟ್ ಅನ್ನ ಮಾಡಿದ್ದಾರೆ. ಹೀಗಾಗಿ ಈ ಟ್ವೀಟ್ ಸಂಚಲನ ಮೂಡಿಸಿದಷ್ಟೇ ಅಲ್ಲ, ಸರ್ಕಾರದ ಮಟ್ಟದಲ್ಲಿ ಕೂಡ ಸಾಕಷ್ಟು ವಿಚಾರಗಳ ಚರ್ಚೆ ಕೂಡ ಆಗ್ತಾ ಇದೆ. ಅದರಲ್ಲೂ ಕೂಡ ಹಿಂದೂ ಪರವಾಗಿರ್ತಕ್ಕಂಥ ಕಾಯ್ದೆಗಳನ್ನಾಗಿರ್ಬೋದು, ತೀರ್ಮಾನಗಳನ್ನಾಗಿರ್ಬೋದು, ನಿರ್ಧಾರಗಳನ್ನಾಗಿರ್ಬೋದು ಈ ಬಿಜೆಪಿ ಸರ್ಕಾರ ತೆಗೆದುಕೊಳ್ಳುವಲ್ಲಿ ಹಿಂದೂ ಮುಂದೆ ನೋಡಲ್ಲ ಅಂತಕ್ಕಂಥ ಮಾತುಗಳು ಕೂಡ ಬಿಜೆಪಿ ಕೇಳಿ ಬರ್ತಾ ಇದೆ. ಹೀಗಾಗಿನೇ ಕೂಡ ಸಿ ಟಿ ರವಿ ಅವರ ಬಾಯಲ್ಲಿ ಇದು ಒಂದು ಮುನ್ಸೂಚನೆ ಅಂತಾನೆ ಹೇಳ್ಬೋದು. ಅಂದ್ರೆ ಮುಂದೆ ತೆಗೆದುಕೊಳ್ತಕ್ಕಂಥ ತೀರ್ಮಾನವನ್ನ ಸಿ ಟಿ ರವಿ ಅವರು ಈಗಲೇ ಬಿಟ್ಟಿದ್ದಾರೆ. ಅಂದ್ರೆ ಸಾರ್ವಜನಿಕವಾಗಿ ಈ ವಿಚಾರದ ಬಗ್ಗೆ ಚರ್ಚೆ ಆಗಲಿ ಅಂತಕ್ಕಂಥ ಒಂದು ಉದ್ದೇಶ ಕೂಡ ಸಿ ಟಿ ರವಿ ಆಗಿರ್ಬೋದು. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊರೋನಾ ಜೊತೆಗೆ ಆರಂಭವಾಗುತ್ವ ಶಾಲೆಗಳು. ಮರಳಿ ಶಾಲೆಗೆ ವಿದ್ಯಾರ್ಥಿಗಳನ್ನ ಕರೆಸಲಿಕ್ಕೆ ಸಿದ್ಧತೆ. ಶಾಲೆ ಆರಂಭಿಸಲಿಕ್ಕೆ ರೆಡಿಯಾಗಿದೆ ಸರ್ಕಾರ. ಮಕ್ಕಳು ಬರ್ತಾರಾ ಶಾಲೆಗೆ? ಓಪನ್ ಆಗುತ್ತಾ ಶಾಲೆ? ಶಾಲೆಗಳನ್ನ ಆರಂಭ ಮಾಡುತ್ತಾ ಸರ್ಕಾರ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿರುವಂತದ್ದು. ಶಾಲೆಗಳ ಆರಂಭಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆ ಅಂತೂ ನಡೀತಾ ಇದೆ. ಕೊರೋನಾ ಮಧ್ಯೆನೇ ಶಾಲೆ ಓಪನ್ ಆಗುತ್ತಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕು. ಶಾಲೆ ಪುನರಾರಂಭಕ್ಕೆ ಸರ್ಕಾರದಿಂದ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮೊನ್ನೆ ಅಷ್ಟೇ ಒಂದು ಸಭೆ ಇತ್ತು, ಆದ್ರೆ ಆ ಒಂದು ಸಭೆ ತಾಂತ್ರಿಕ ಕಾರಣಗಳಿಂದ ಕ್ಯಾನ್ಸಲ್ ಆಗಿತ್ತು. ಇವತ್ತಿನಿಂದ ಮತ್ತೆ ಆರಂಭವಾಗುತ್ತೆ. ಶಾಲೆ ಆರಂಭದ ಬಗ್ಗೆ ಇಂದು ಸುರೇಶ್ ಕುಮಾರ್ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಶಿಕ್ಷಣ ಸಚಿವರು ಸರಣಿ ಸಭೆಯನ್ನ ನಡೆಸಲಿಕ್ಕೆ ಮುಂದಾಗಿದೆ ಶಿಕ್ಷಣ ಇಲಾಖೆ. ಎಲ್ಲಾ ರೀತಿಯಾದಂತಹ ಅಭಿಪ್ರಾಯವನ್ನ ಸಂಗ್ರಹಿಸ್ತಾರೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಇವರು ಬಿಇಒಗಳಾಗಿರ್ಬೋದು, DDPIಗಳು, ಈ ರೀತಿಯಾಗಿ ಎಲ್ಲರ ಜೊತೆನೂ ಕೂಡ ಒಂದು ಸಭೆಯನ್ನ ಮಾಡಿ ಅಭಿಪ್ರಾಯವನ್ನ ಸಂಗ್ರಹಿಸ್ತಾರೆ. ಈಗಾಗಲೇ ಎಲ್ಲ ಶಾಸಕರು ಸಚಿವರ ಜೊತೆ ಸಭೆಯನ್ನ ಮಾಡಿರುವಂಥದ್ದು. ಮತ್ತೆ ಸಭೆಯ ಅಗತ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಶಿಕ್ಷಣ ತಜ್ಞರು. ಡಿಸೆಂಬರ್ ಮೊದಲ ವಾರದಲ್ಲಿ ಶಾಲೆಗಳು ಆರಂಭವಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಕೆಲ ರಾಜ್ಯಗಳಲ್ಲಿ ಈಗಾಗಲೇ ಶಾಲೆಗಳ ಆರಂಭವಾಗಿದೆ. ಫಾರ್ ಎಕ್ಸಾಂಪಲ್ ಆಂಧ್ರ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಉತ್ತರಾಖಂಡ, ಈ 3 ರಾಜ್ಯಗಳಲ್ಲಿ ಈಗ ಆಲ್ರೆಡಿ ಶಾಲೆ ಆರಂಭವಾಗಿದೆ. ಮೊನ್ನೆಯಿಂದ ಅಂದ್ರೆ ಸೋಮವಾರದಿಂದ ಈಗ ಆಲ್ರೆಡಿ ಆರಂಭವಾಗಿದೆ. 18 ದಿನಗಳಿಂದ ಕೊರೋನಾ ಕೂಡ ಕಡಿಮೆ ಆಗ್ತಾ ಇದೆ ರಾಜ್ಯದಲ್ಲಿ. ಈ ಹಿಂದೆ ಇದ್ದಂತ ಪರಿಸ್ಥಿತಿ ಇಲ್ಲ. 10,000 9,000 ಕೇಸ್ ಬರ್ತಾ ಇತ್ತಲ್ಲ, ಆ ಒಂದು ಪರಿಸ್ಥಿತಿ ಇಲ್ಲ. ಈಗ 2,500 3,000 3,500 ಈ ರೀತಿಯಾಗಿ ಪ್ರಕರಣಗಳು ಬರ್ತಾ ಇರುವಂತದ್ದು. ಆಲ್ಮೋಸ್ಟ್ 70% ಅಷ್ಟು ಪ್ರಕರಣಗಳು ಕಡಿಮೆ ಆಗಿದೆ. ತಜ್ಞರ ಸಮಿತಿಯನ್ನ ನೀಡಿದೆ. ವಿಸ್ತೃತ ಮಾರ್ಗಸೂಚಿಯನ್ನ ಇಲ್ಲಿ ಶಾಲೆಗಳನ್ನ ಓಪನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತ ಒಂದು ವರದಿಯನ್ನ ಕೂಡ ನೀಡಿದ್ದಾರೆ. ಇವತ್ತಿನಿಂದ 3 ದಿನಗಳ ಕಾಲ 4, 5, 6 ಈ 3 ದಿನಗಳ ಕಾಲ ನಿರಂತರವಾಗಿ ಸಭೆಯನ್ನ ಮಾಡಲಾಗುತ್ತೆ. ಶಾಲೆಗಳನ್ನ ಆರಂಭ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುರೇಶ್ ಕುಮಾರ್ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಶಿಕ್ಷಣ ಇಲಾಖೆ ಆಯುಕ್ತರು ಕೂಡ ಇದರಲ್ಲಿ ಇರ್ತಾರೆ. ಇನ್ನ ಶಾಲೆ ತೆರೆಯಲಿಕ್ಕೆ ಮಾರ್ಗಸೂಚಿ ಮೊದಲ ಹಂತದಲ್ಲಿ ಡಿಗ್ರಿ ಕಾಲೇಜುಗಳ ಆರಂಭ ಮಾಡಲಾಗ್ತಾ ಇದೆ. 15ನೇ ತಾರೀಕಿಂದ ಆರಂಭವಾಗುತ್ತೆ. 2ನೇ ಹಂತದಲ್ಲಿ PU ಕಾಲೇಜುಗಳನ್ನ ಆರಂಭ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರುವಂತದ್ದು. ಅದರ ನೆಕ್ಸ್ಟ್ 3ನೇ ಹಂತದಲ್ಲಿ ಹೈಸ್ಕೂಲ್ ಅನ್ನ ತೆಗಿಲಿಕ್ಕೆ ಸಿದ್ಧತೆಯನ್ನ ಮಾಡಲಾಗ್ತದೆ. ಅಂದ್ರೆ ಪ್ರೌಢ ಶಾಲೆಗಳನ್ನ ತೆರೀಲಿಕ್ಕೆ ಎಲ್ಲವೂ ಸುಗಮವಾದ್ರೆ 1ರಿಂದ 7ನೇ ತರಗತಿ ಶುರುವಾಗುವಂಥದ್ದು. ಇವೆಲ್ಲವೂ ಕೂಡ ಈ ಹಂತದಲ್ಲಿ 3 ಲೆವೆಲ್ವರೆಗೂ ಕೂಡ ಶುರುವಾದ್ರೆ ಅದಾದ್ಮೇಲೆ 1ರಿಂದ 7ನೇ ತರಗತಿಯ ಶಾಲೆಗಳನ್ನ ಆರಂಭ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರವನ್ನ ಮಾಡುತ್ತೆ. ಒಂದೊಂದು ರೀತಿಯಾದಂಥ ಲೆವೆಲ್ಗಳನ್ನ ಹಾಕೊಂಡಿದ್ದಾರೆ. ಫಸ್ಟು ಪದವಿ,
ಅದಾದ್ಮೇಲೆ PU, ಅದ ನಂತರ ಪ್ರೌಢ ಶಿಕ್ಷಣ, ಅದಾದ್ಮೇಲೆ ಪ್ರಾಥಮಿಕ ಶಾಲೆಗಳನ್ನ ಓಪನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತದ್ದು ಸರ್ಕಾರದ ಮಟ್ಟದಲ್ಲಿ. ಪ್ರಮುಖ ಶಿಕ್ಷಣ ತಜ್ಞರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಪ್ರೀ ನರ್ಸರಿ ಮಕ್ಕಳಿಗೆ ಅವಕಾಶ ಡೌಟು, ಯಾಕೆಂದ್ರೆ ಅವರು ಮಾರ್ಗಸೂಚಿಗಳನ್ನ ಪಾಲನೆ ಮಾಡುವಂಥದ್ದು ಅಸಾಧ್ಯವಾದಂತ ಮಾತು. ಎಷ್ಟೇ ನೀವು ಅರಿವನ್ನ ಮೂಡಿಸಿದ್ರು ಕೂಡ ಕಷ್ಟ ಸಾಧ್ಯ. ಸೊ ಹೀಗಾಗಿ ಪ್ರೀ ನರ್ಸರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೈ ಹಾಕುವುದು ಡೌಟೇನೆ. ದಿನ ಬಿಟ್ಟು ದಿನ ಬ್ಯಾಚ್ ಲೆಕ್ಕದಲ್ಲಿ ಮಕ್ಕಳಿಗೆ ಪಾಠವನ್ನ ಮಾಡುವಂತ ಸಾಧ್ಯತೆ ಇದೆ. ಅಂತರ ಕಾಯ್ದುಕೊಳ್ಳಿಕ್ಕೆ 2 ಪಾಳಿಯಲ್ಲಿ ತರಗತಿಯನ್ನ ಮಾಡಲಾಗುತ್ತೆ. ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು ಈ ರೀತಿಯಾಗಿ ಹಾಕೊಂಡು ಅವರಿಗೆ ಪಾಠವನ್ನ ಮಾಡಲಾಗುತ್ತೆ. ಒಂದು ಬೆಂಚಿಗೆ 2 ವಿದ್ಯಾರ್ಥಿಗಳಿಗಷ್ಟೇ ಅವಕಾಶವನ್ನ ನೀಡಲಾಗುವಂಥದ್ದು. ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಕೂಡ ಮೇಂಟೈನ್ ಮಾಡ್ತಾರೆ. ಶಾಲಾ ಬಸ್ನಲ್ಲಿ 50ರಷ್ಟು ವಿದ್ಯಾರ್ಥಿಗಳಷ್ಟೇ ಬರಬೇಕು. ಇಲ್ಲಿ ಪಾಳಿಯಲ್ಲಿ ಮಾಡಿದ್ರೆ, ಶಾಲೆಗಳನ್ನ ಆರಂಭ ಮಾಡಿದ್ರೆ 50ರಷ್ಟು ವಿದ್ಯಾರ್ಥಿಗಳು ಮಾತ್ರ ಆಗ್ತಾರಷ್ಟೇ. ಲ್ಯಾಬು, ಕ್ರೀಡೆ, ಸಭೆ, ಲೈಬ್ರರಿಗಳಿಗೆ ಸದ್ಯಕ್ಕೆ ಬ್ರೇಕ್ ಅನ್ನ ಹಾಕಲಾಗುತ್ತೆ. ಯಾಕೆಂದ್ರೆ ಒಂದೇ ಕಡೆ ಎಲ್ಲರೂ ಮಕ್ಕಳು ಸೇರ್ಕೊಂಡ್ಬಿಡ್ತಾರೆ ಅನ್ನುವಂತ ಆತಂಕ. ಶಾಲೆಗಳಲ್ಲಿ ಮಕ್ಕಳ ನಿಯಂತ್ರಣ, ಶಾರೀರಿಕ ಅಂತರ ಸಾಧ್ಯನಾ ಅನ್ನುವಂತ ಪ್ರಶ್ನೆಗಳು, ಸಹಜವಾಗಿ ಮೂಡುವಂತ ಪ್ರಶ್ನೆಗಳನ್ನ ನಿಮ್ಗೆ ತೋರಿಸ್ತಾ ಇದ್ವಿ. ಮಕ್ಕಳು ಶಿಸ್ತುಬದ್ಧವಾಗಿ ಮಾಸ್ಕ್, ಸ್ಯಾನಿಟೈಸ್ ಅನ್ನ ಬಳಕೆ ಮಾಡಕ್ಕೆ ಆಗುತ್ತಾ? ಅದೆಲ್ಲವೂ ಕೂಡ ಸಾಧ್ಯವಾಗುತ್ತಾ? ಶಾಲಾ ಬಸ್ಗಳಿಗೆ ಅಂತರದಿಂದ ಆರ್ಥಿಕ ಹೊರೆ ಆಗೋದಿಲ್ವಾ ಅನ್ನುವ ಪ್ರಶ್ನೆ ಇದೆ. ಕಡ್ಡಾಯ ಇಲ್ಲ, ಮಕ್ಕಳೆಲ್ಲರೂ ಕೂಡ ಬರಲೇಬೇಕು ಅಂತ. ಆನ್ಲೈನ್ ಶಿಕ್ಷಣ ಅವರಿಗೆ ಓಕೆ ಆಗಿದ್ರೆ ಕಂಟಿನ್ಯೂ ಮಾಡಬಹುದು. 2 ಪಾಳಿಯಲ್ಲಿ ಶಾಲೆ ಶುರುವಾದ್ರೆ ಶಿಕ್ಷಕರ ಕೊರತೆ ಆಗೋದಿಲ್ವಾ ಅನ್ನುವ ಪ್ರಶ್ನೆನೂ ಕೂಡ ಸಹಜವಾಗಿ ಉದ್ಭವಿಸುವಂಥದ್ದು. ಎಲ್ಲಾ ಶಾಲೆಗಳಲ್ಲೂ ಕೂಡ ಶುದ್ಧ ನೀರು, ಬಿಸಿ ನೀರಿನ ವ್ಯವಸ್ಥೆ ಇದೆಯಾ, ಆಗುತ್ತಾ? ಸ್ಪೆಷಲಿ ಖಾಸಗಿ ಶಾಲೆಗಳನ್ನ ಹೊರತುಪಡಿಸಿ ನಾವು ಸರ್ಕಾರಿ ಶಾಲೆಗಳನ್ನ ನೋಡ್ಬಿಟ್ರೆ ಇದು ಸಹಜವಾಗಿ ಕಾಡುವಂತ ಪ್ರಶ್ನೆ. ನಿಜಕ್ಕೂ ಸಾಧ್ಯನಾ? ಅಕಸ್ಮಾತ್ ಸಾಧ್ಯ ಆದ್ರೂ ಎಷ್ಟು ದಿನ ಅಂತ ಕೊಡ್ತಾರೆ ಇವರು? ಸರ್ಕಾರದ ಮಟ್ಟದಲ್ಲಿ 1 ತಿಂಗಳು ಕೊಡಬಹುದು, ಆಮೇಲೆ ಏನ್ ಮಾಡ್ತಾರೆ, ಅದೇ ನಿರ್ಲಕ್ಷ್ಯ ಕಂಟಿನ್ಯೂ ಆಗ್ಬಿಡುತ್ತೆ ಅನ್ನುವ ಆತಂಕ ಇರುವಂತದ್ದು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತ ಪ್ರಮುಖ ಸಭೆ ಇದು, ನಿರಂತರವಾಗಿ ನಡೆಯುತ್ತೆ ಈ ಒಂದು ಸಭೆ. ಸುರೇಶ್ ಕುಮಾರ್ ಅವರು ಏನ್ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಒಂದು ಸಭೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿದೆ. ಪೋಷಕರು ಕೂಡ ಕಾತರದಿಂದ ನೋಡ್ತಾ ಇದ್ದಾರೆ, ಶಾಲೆಗಳನ್ನ ಓಪನ್ ಮಾಡ್ತಾರ ಏನು ಎತ್ತ ಅಂತ. ಯಾಕೆಂದ್ರೆ ಈ ಹಿಂದೆ ಈ ಚರ್ಚೆ ಬರ್ತಿದ್ದ ಹಾಗೇನೆ ದೊಡ್ಡ ಮಟ್ಟದಲ್ಲಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇತ್ತು. ಬಟ್ ಈಗ ಕೊರೋನಾ ಅಂಕಿ ಸಂಖ್ಯೆಗಳು ಕಡಿಮೆ ಆಗಿದೆ. ಇಡೀ ವಿಶ್ವವೇ ಕುತೂಹಲದಿಂದ ಕಾದು ನೋಡ್ತಾ ಇರುವಂತಹ ಅಮೆರಿಕದ ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತಹ ಕುತೂಹಲಕ್ಕೆ ಇವತ್ತು ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ. ಯಾರಾಗ್ತಾರೆ ಅಮೆರಿಕದ ಅಧ್ಯಕ್ಷ? ವಿಶ್ವದ ದೊಡ್ಡಣ್ಣನ ನಾಯಕ ಯಾರು? ದೊಡ್ಡಣ್ಣ ಆಗುವಂತದ್ದು ಟ್ರಂಪೋ ಬಿಡೆನ್ನೋ ಅನ್ನೋದಕ್ಕೆ ಉತ್ತರ ಸಿಗುತ್ತೆ. ಭಾರಿ ಕುತೂಹಲವನ್ನ ಮೂಡಿಸಿದೆ ಚುನಾವಣೆ. ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಬಿಡನ್, ರಿಪಬ್ಲಿಕನ್ ಪಕ್ಷದ ಹಾಲಿ ಅಮೆರಿಕ ಅಧ್ಯಕ್ಷರೂ ಆಗಿರುವಂತ ಟ್ರಂಪ್ ನಡುವೆ ಪೈಪೋಟಿ ಏರ್ಪಟ್ಟಿರುವಂತದ್ದು. ಸದ್ಯಕ್ಕೆ ಲೀಡಿಂಗ್ ನಲ್ಲಿದ್ದಾರೆ ಜೋ ಬಿಡನ್ ಅವರು. ಅಮೆರಿಕ ಅಧ್ಯಕ್ಷ ರೇಸ್ ನಲ್ಲಿ ಟ್ರಂಪ್ಗೆ ಹಿನ್ನಡೆ ಆಗಿದೆ. ಸದ್ಯ ಮುನ್ನಡೆಯಲ್ಲಿದ್ದಾರೆ ಡೆಮಾಕ್ರೆಟಿಕ್ ಅಭ್ಯರ್ಥಿ. ಈ ಬಾರಿ ದಾಖಲೆಯ ಮತದಾನದ ನಿರೀಕ್ಷೆ ಕೂಡ ಇದೆ. 131 ಸ್ಥಾನಗಳನ್ನ ಗೆದ್ದಿದ್ದಾರೆ ಜೋ ಬಿಡನ್ ಅವರು. ಹಾಲಿ ಅಧ್ಯಕ್ಷ ಟ್ರಂಪ್ ಕೇವಲ 92 ಸ್ಥಾನವನ್ನ ಗೆದ್ದಿರುವಂತದ್ದು. ಬಹುಮತಕ್ಕೆ ಬೇಕಾಗಿರುವಂತ ಸ್ಥಾನಗಳು 270. ಇದು ಅತಿ ಹೆಚ್ಚು ದಾಖಲೆ ಮತದಾನ ಆದಂತ ಒಂದು ರೆಕಾರ್ಡ್ಗೂ ಕೂಡ ಪಾತ್ರವಾಗುತ್ತೆ ಈ ಬಾರಿಯ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ. ಈಗ ಆಲ್ರೆಡಿ 10 ಕೋಟಿ ಮತದಾರರು ತಮ್ಮ ಮತವನ್ನ ಚಲಾಯಿಸಿರುವಂತದ್ದು. ಇನ್ನೂ 6 ಕೋಟಿ ಮತದಾರರು ಇವತ್ತು ಮತವನ್ನ ಚಲಾಯಿಸ್ತಾರೆ. ತದನಂತರ ಗೊತ್ತಾಗುತ್ತೆ ಯಾರು ವಿಶ್ವದ ದೊಡ್ಡಣ್ಣನ ಸಾರಥಿಯಾಗ್ತಾರೆ ಅನ್ನೋದು. ಜೋ ಬಿಡನ್ ಮತ್ತೆ ಡೊನಾಲ್ಡ್ ಟ್ರಂಪ್ ಈ ಇಬ್ಬರ ನಡುವೆ ದೊಡ್ಡ ಮಟ್ಟದಲ್ಲೇ ಪೈಪೋಟಿ ಏರ್ಪಟ್ಟಿರುವಂತದ್ದು. ಈಗ ಆಲ್ರೆಡಿ ಜೋ ಬಿಡನ್ ಅವರು ಟ್ರಂಪ್ಗಿನ್ನ ಭಾರಿ ಮುನ್ನಡೆಯಲ್ಲಿದ್ದಾರೆ. ಇವತ್ತಿನ ಮತದಾನ ಯಾರಿಗೆ ಮತ್ತಷ್ಟು ಮುನ್ನಡೆಯನ್ನ ತಂದುಕೊಡುತ್ತೆ ಅಥವಾ ಟ್ರಂಪ್ಗೆ ಮತ್ತೆ ಹಿನ್ನಡೆಯಾಗೆ ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಟ್ರಂಪ್ಗೆ ಎಲ್ಲಾದ್ರೂ ಹಿನ್ನಡೆಯಾದ್ರೆ ಜೋ ಬಿಡನ್ ಅವರು ಅಧ್ಯಕ್ಷರಾಗಲಿದ್ದಾರೆ.